ವಿಡಿಯೋದಲ್ಲಿ 4 ಜನ ವ್ಯಕ್ತಿ ಬಗ್ಗೆ ಮಾತಾಡಬೇಕು. ನನಗೆ ಅಡುಗೆ ಮಾಡೋರನ್ನ ನನ್ನ ವಿಡಿಯೋನ ನೋಡಿ ಇಷ್ಟಪಟ್ಟು ಲೈಕ್ ಕಮೆಂಟು ಮಾಡೋರು, ಅವರು ಅಡುಗೆ ರೆಸಿಪಿ ತೋರಿಸ್ತಾರೆ. ಕೀರ್ತಿ ಬ್ಲಾಗ್ಸ್ ಅವರು, ಗಣೇಶ ಅಂತ ಅವರು ರಂಗೋಲಿ, ಖುಷಿ ಅವರು ಫನ್ ಫುಡ್ ಮಾ 2 ಚಿನ್ನು ಬಂಗಾರ ಅಂತ ಹೇಳಿ. ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಒಂದು 4 ಜನ ವ್ಯಕ್ತಿ ಬಗ್ಗೆ ಮಾತಾಡಬೇಕು. ಟಿಫನ್ ಹಿಡ್ಕೊಂಡು ತಿಂದ್ಕೊಂಡು ಅವ್ರ ಬಗ್ಗೆ ಮಾತಾಡಬೇಕು ಅಂತ ತುಂಬ ಇಷ್ಟ ಆಗಿದೆ. ಅದಕ್ಕೋಸ್ಕರ ಟಿಫನ್ ಹಿಡ್ಕೊಂಡಿದ್ದೀನಿ. ಟಿಫನ್ ಹಿಡ್ಕೊಂಡಿರೋದಕ್ಕೆ ಕಾರಣ ಏನು ಗೊತ್ತಾ? ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಓಕೆನಾ? ಮಾಡ್ತಾಯಿದ್ದೀರಾ ಕಮೆಂಟು? ಮಾಡಿ ಅಷ್ಟೊತ್ತಿಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಲ್ವ, ಅದರಿಂದಾಗಿ ನಾನು ಹೇಳ್ತೀನಿ. ಏಕೆಂದರೆ ನನಗೆ ಅಡುಗೆ ಮಾಡೋ ರೀತಿನ ನೋಡೋಕ್ಕಿಷ್ಟ, ಪ್ಲಸ್ ತಿನ್ನೋರನ್ನ ನೋಡೋಕ್ಕಿಷ್ಟ. ಅಡುಗೆ ಐಟಮ್ಸು, ತಿಂಡಿಗಳು ಮತ್ತು ಊಟಗಳು ಅದನ್ನು ವೆರೈಟಿಯಾಗಿ ಮಾಡ್ತಾರಲ್ಲ ಅಂಥದ್ದೆಲ್ಲ ನೋಡೋಕ್ಕಿಷ್ಟ, ಮತ್ತು ತಿನ್ನೋಕ್ಕೂ ಇಷ್ಟ. ಆದರೆ ಸ್ವಲ್ಪ ತಿನ್ನೋದು ಕಮ್ಮಿ, ಬೇಕ್ರಿ ಐಟಮೆಲ್ಲ ತಿನ್ನೋಕ್ಕೆ ಹೋಗೋಲ್ಲ, ಮನೆಯಲ್ಲಿ ಮಾಡೋಂಥದ್ದು ತಿಂತೀನಿ. ಇವತ್ತು ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಟಿಫನ್ ಮಾಡಬೇಕು, ಅದಕ್ಕೆ ತಿಂತ ಇರೋ 4 ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅದಕ್ಕೆ ಈ ವಿಡಿಯೋನ ಈ ರೀತಿ ಶೇರ್ ಮಾಡ್ತಾಯಿದ್ದೀನಿ. ರೆಡಿನಾ? ಹೇಳ ಅಷ್ಟೊತ್ತು ಕಮೆಂಟ್ ಮಾಡಿದ್ದೀರಾ? ಕಮೆಂಟ್ ಮಾಡಿ, ಓಕೆನಾ? ಅವ್ರು ಯಾರು ಅಂದರೆ, ನನ್ನ ವಿಡಿಯೋನ ನೋಡಿ ಇಷ್ಟಪಟ್ಟು ಲೈಕ್ ಕಮೆಂಟು ಮಾಡೋರು. ಯಾರು ಅಂದರೆ ವಿಶೇಷವಾಗಿ 4 ಜನ. ಅವರು ಅಡುಗೆ ರೆಸಿಪಿ ತೋರಿಸ್ತಾರೆ, ಹೇಗೆ ಅಡುಗೆ ಮಾಡೋದು, ವೆರೈಟಿ ಅಡುಗೆಗಳು ಮಾಡಿ ತೋರಿಸ್ತಾರೆ. ನಂಗೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಕಲ್ತ್ಕೋಬೇಕು, ಯಾಕಂದರೆ ನಂಗೆ ಅಷ್ಟೇನು ಅಡುಗೆ ಬರಲ್ಲ, ಸುಮ್ಮನೆ ಹೇಳೋದು. ನನಗೆ ಆಗಿನ ಕಾಲದ ಅಡುಗೆಗಳು ಜಾಸ್ತಿ ಅಷ್ಟೇ. ಮಾಮೂಲಿ ಒಬ್ಬಟ್ಟು, ವಡೆ, ಪಾಯಸ, ಅನ್ನ, ಸಾರು, ಪಲ್ಯ, ಚಪಾತಿ, ದೋಸೆ, ಆ ಥರ. ಅವ್ರ ವಿಡಿಯೋ ನೋಡಿದಾಗ ಒಂಥರ ಅವ್ರ ಭಾಷೆನೂ ಅಷ್ಟೇ ತುಂಬ ವಿಶೇಷವಾಗಿರುತ್ತೆ. ಯಾರ್ಯಾರು ಅಂತ ಈಗ ಹೇಳೋದಾದರೆ, ಇವತ್ತು ವಿಡಿಯೋ ನೋಡಿದೆ ನಾನು, ಕೀರ್ತಿ ಬ್ಲಾಗ್ಸ್ ಅವರು ಅವಲಕ್ಕಿ ಕೃಷ್ಣ ಜನ್ಮಾಷ್ಟಮಿಗೆ ಅಂದ್ಬಿಟ್ಟು ಅವಲಕ್ಕಿದು ಒಂದು ರೆಸಿಪಿ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು, ಮತ್ತು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ಒಂದು ಪ್ಯಾನಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಬೆಲ್ಲನೂ ಹಾಕ್ಕೊಂಡು, ಜೊತೆಗೆ ತುಪ್ಪ ಸೇರಿಸ್ಕೊಂಡು ಮತ್ತು ಕೊನೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಆ ಥರ ಅಡುಗೆ ಮಾಡಿದರು. ನಾನು ಆ ಥರ ನೋಡೂ ಇರಲಿಲ್ಲ ಮತ್ತು ನಾನು ಮಾಡೂ ಇರಲಿಲ್ಲ. ಅದಂತೂ ನಮ್ಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಬ್ರು ಇದ್ದಾರೆ, ಯಾರು ಅಂದರೆ ಶ್ರೀ ಗಣೇಶ ಅಂತ. ಅವರು ರಂಗೋಲಿ ಫಸ್ಟ್ ರಂಗೋಲಿಯಿಂದನೇ ಶುರು ಮಾಡ್ತಾರೆ, ರಂಗೋಲಿ ಆರ್ಟು ಮಾಡ್ತಾರೆ, ಮತ್ತು ಅಡುಗೆನೂ ಮಾಡ್ತಾರೆ. ಅವರು ಅಷ್ಟೇ ಒಂದು ವಿಶೇಷವಾಗಿರೋದು ಮಾಡ್ತಾರೆ. ಅವ್ರ ಭಾಷೆನೂ ಚೆನ್ನಾಗಿದೆ, ಉತ್ತರ ಕರ್ನಾಟಕ ಭಾಷೆ ಅವ್ರದ್ದು. ಹೆಸರು ಕಾಳಲ್ಲಿ ನನ್ನ ಮಗ ನಾನೇ ನೋಡ್ತಾ ಇದ್ದೇನೆ, ತಿನ್ಕೊಂಡು ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದೇನೆ. ಹೆಸರು ಕಾಳನ್ನ ಫ್ರೈ ಮಾಡಿಕೊಂಡು ಅದು ಬೇಯಿಸ್ಕೊಂಡು ಬೆಲ್ಲ ಎಲ್ಲ ಯೂಸ್ ಮಾಡಿ ಕರಿಗಡುಬು ಅಂತ ಮಾಡಿದರು. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನನಗದು ನೋಡಿ ನಿಜ ಶಾಕ್ ಆಯಿತು. ಹೆಸರು ಕಾಳಲ್ಲೂ ಮಾಡ್ಬೋದಾ? ನಾನು ನೋಡೇ ಇರಲಿಲ್ಲ, ಹೆಸರು ಕಾಳಲ್ಲಿ ಮಾಡಿರೋದು ನಿಜ ನೋಡಿರಲಿಲ್ಲ ನಾನು. ಅವ್ರದ್ದು ವಿಡಿಯೋ ನೋಡಿ ಅಂತೂ ನಿಜ ಇನ್ನೂ ಶಾಕ್ ಆಯಿತು. ಹಿಂಗೂ ಉಂಟಾ ಅಂದ್ಬಿಟ್ಟು. ಸಕ್ಕತ್ತಾಗಿದೆ, ಟ್ರೈ ಮಾಡಬೇಕು. ಕೀರ್ತಿ ಅವ್ರದ್ದಂತೂ ನಾನು ಟ್ರೈ ಮಾಡ್ತೀನಿ, ಮತ್ತು ಹೆಸರು ಕಾಳ್ದು ಅದು ಟ್ರೈ ಮಾಡ್ತೀನಿ. ಮತ್ತು ಇನ್ನೊಬ್ಬರು ಅಂದರೆ ಖುಷಿ ಅವರು ಕರ್ಜಿಕಾಯಿ ನೆನ್ನೆ ವಿಡಿಯೋ ಮಾಡಿದರು. ಕರ್ಜಿಕಾಯಿದು ವಿಡಿಯೋ ನೋಡಿದ್ದೆ ನಾನು. ಜಾಸ್ತಿ ಚಿರೋಟಿ ರವೆ ಹಾಕಿ ಸ್ವಲ್ಪ ಮೈದಾ ಹಾಕಿ ಅವರು ಕರ್ಜಿಕಾಯಿ ಮಾಡೋದು ಮಾಡಿದರು. ನಾನು ಹೇಳ್ಬೇಕಂದ್ರೆ ಮೈದಾ ಜಾಸ್ತಿ ಹಾಕ್ತೀನಿ, ಚಿರೋಟಿ ರವೆ ಕಮ್ಮಿ ಹಾಕ್ತೀನಿ. ಅವರು ಜಾಸ್ತಿ ಚಿರೋಟಿ ರವೆ ಹಾಕಿ ಮೈದಾ ಕಮ್ಮಿ ಹಾಕಿ ಮಾಡಿದರು. ಅದು ಹೇಳ್ಬೇಕಂದ್ರೆ ಅವ್ರು ಅಂತಾರೆ 1 ವಾರದವರೆಗೂ
ಕ್ರಿಸ್ಪಿ ಆಗಿರುತ್ತಂತೆ, ಮೆತ್ತಗಾಗೋದೇ ಇಲ್ವಂತೆ. ಒಂದ್ಸಲಿ ಅದು ಟ್ರೈ ಮಾಡಬೇಕು. ಫನ್ ಫುಡ್ ಮಾ 2 ಅಂತ ಇದ್ದಾರೆ ಅವರು. ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ವಿಡಿಯೋಸ್ನ. ಮತ್ತು ಅವ್ರು ಮಾಡಿದ್ದು ಅಂದರೆ ಬೆಣ್ಣೆದು, ಬೆಣ್ಣೆ ಹೇಗೆ ಮನೇಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ನಂದಿನಿ ಹಾಲಲ್ಲಿ ಅದು ಕುದಿಸ್ಕೊಂಡ್ಮೇಲೆ ಅದು ಕೆನೆನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಫ್ರಿಜ್ಜಲ್ಲಿ ಹಾಗೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅದಕ್ಕೆ ಮೊಸರು ಹಾಕ್ಬಿಟ್ಟು ಹೆಪ್ಪು ಮಾಡ್ಕೊಬೇಕು. ಅವರು ಆ ರೀತಿ ಹೆಪ್ಪು ಮಾಡಿಕೊಂಡಾಗ ಅದು ನೋಡೋಕ್ಕೆ ಸೇಮ್ ಬೆಣ್ಣೆ ಇದ್ದಂಗೆ ಇತ್ತು. ಎಪ್ಪು ಮಾಡಿದಾರಲ್ಲ ಅದೇ ಬೆಣ್ಣೆ ಇದ್ದಂಗಿತ್ತು. ಅದನ್ನೇ ಬೇಕಾದ್ರೆ ಡೈರೆಕ್ಟಾಗಿ ಕಾಯಿಸ್ಬಿಡ್ಬೋದು ಅನ್ನೋ ರೀತಿಯಲ್ಲಿತ್ತು. ಅದನ್ನೆಲ್ಲ ಇದು ಮಾಡಿಕೊಂಡು ತುಪ್ಪ ಮಾಡೋದು ಹೇಳ್ಕೊಟ್ರು. ತುಂಬ ಚೆನ್ನಾಗಿತ್ತು. ಹಂಗೆ ಈ 4 ಬಗ್ಗೆ ಮಾತಾಡೋಕ್ಕೆ ನನಗೆ ನಿಜ ತುಂಬ ಖುಷಿ ಆಗ್ತಿದೆ. ಮತ್ತು ಶ್ರೀ ಗಣೇಶ್ ರಂಗೋಲಿ ಆರ್ಟ್ ಅಂತ ಇದೆಯಲ್ಲ, ಅವರು ಯಾವತ್ತೂ ಅಷ್ಟೇ ನಾನು ವಿಡಿಯೋ ಬಿಟ್ಟಿದ ತಕ್ಷಣ ಫಸ್ಟ್ ಲೈಕ್ ಕಮೆಂಟ್ ಕೊಡೋರು ಅವರು. ಖುಷಿ ಆಗುತ್ತೆ. ಮತ್ತು ಎಲ್ಲರೂ ಅಷ್ಟೇ ನನ್ನ ಫಾಲೋ ಮಾಡಿರೋರೆಲ್ಲ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ಅವ್ರ ವೀಡಿಯೋಸ್ ಎಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಕಲ್ತ್ಕೊಳ್ಳೋದು ನಾನು ಇರುತ್ತೆ. ಅವ್ರಿಗಿಂತ ಅವ್ರ ಫೇಸ್ ತೋರಿಸಲ್ಲ, ಚಿಕ್ಕವರು ಇಲ್ಲ ನನಗಿಂತ ದೊಡ್ಡವರು ಗೊತ್ತಿಲ್ಲ ನನಗೆ. ನಾನೆಲ್ಲರಿಗೂ ಮುದ್ದು ಚಿನ್ನು ಬಂಗಾರ ಅಂತ ಹೇಳ್ಬಿಡ್ತೀನಿ, ಗೊತ್ತಿಲ್ಲ. ಆದರೆ ಅವ್ರು ಮಾಡೋ ಅಡುಗೆಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ, ನನಗೆ ಖುಷಿ ಆಗುತ್ತೆ. ಅದರಿಂದಾಗಿ ಟಿಫನ್ ತಿಂದ್ಕೊಂಡು ಹೇಳೋಣ ಅಂದ್ಕೊಂಡೆ, ಆದರೆ ಟಿಫನ್ ತಿಂದ್ಕೊಂಡು ಮಾತಾಡೋಕ್ಕಾಗಲ್ಲ, ಒಂದೇ ತುತ್ತು ತಿಂದಿದ್ದು ನಾನು. ಹಂಗೆ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ ಅವ್ರು 4 ಜನ. ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡಿದ್ದು, ಅವ್ರಿಗಾಗಿ ಈ ವಿಡಿಯೋ. ತುಂಬ ಹೆಚ್ಚು ವೀಡಿಯೋಸ್ ಮಾಡಿ ಮತ್ತು ನಿಮ್ಮ ವೀಡಿಯೋಸ್ ನೋಡಿ ನಾನು ಸ್ವಲ್ಪ ಕಲ್ತ್ಕೊತೀನಿ, ಓಕೆನಾ. ಕೀರ್ತಿ, ಖುಷಿ ಅವರು, ಶ್ರೀ ಗಣೇಶ್ ಮತ್ತು ಫುಡ್ ಆ್ಯಂಡ್ ಫನ್ ಅವರು ಅಷ್ಟೇ. ಈ 4 ಜನ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಈ ವಿಡಿಯೋನ ಇವತ್ತಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನಗೆ ಆಶೀರ್ವದಿಸಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.